ಪತ್ರವನ್ನ ಓದೋಣ್ವಾ, ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಜಾನಕಿ ಅವರು ಕ್ಯಾಸಂಬಳ್ಳಿಯಿಂದ ಬರಿತಾ ಇದ್ದಾರೆ ಗುರುಜಿ. ಅವ್ರು ಹೇಳ್ತಾರೆ, ಅವರು ಪ್ರೀತಿಸಿ ಮದುವೆ ಆದ್ರಂತೆ 84ರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಹಾಗೆ 2003ರಲ್ಲಿ ಪೂರ್ವ ಬಾಗಿಲು ಇರುವಂತಹ ಒಂದು ಮನೆಯನ್ನ ಗೃಹ ಪ್ರವೇಶ ಮಾಡಿದ್ರಂತೆ ಮನೆಗೆ. ಅದೇ ದುರಂತ ಅಂದ್ರೆ ಗುರುಜಿ, ಅವರ 2 ಗಂಡ್ಮಕ್ಳು ಕೂಡ ಸತ್ತು ಹೋಗಿದ್ದಾರೆ ನೇಣು ಹಾಕೊಂಡು ಅದೇ ಮನೆಯಲ್ಲಿ 5 ವರ್ಷದ ಅಂತರದಲ್ಲಿ. ಮೊದಲನೇ ಮಗ ವಿಶ್ವಾಸ್ ಹುಟ್ಟಿದ್ದು 13/5/86 ಮಂಗಳವಾರ. ಅದೇ ಎರಡನೇ ಮಗ ವಿರಾಜ್ ಹುಟ್ಟಿದ್ದು 10/7/90. ದೊಡ್ಡ ಮಗ ಯಾಕೆ ಸತ್ತ ಅಂತ ಕಾರಣನೇ ಗೊತ್ತಿಲ್ಲ. ಇವರ ಒಂದು ಸೀರೆಯನ್ನೇ ನೇಣು ಬಿಗಿದುಕೊಂಡು ಸತ್ತಿದ್ದಂತೆ. ಎರಡನೇ ಮಗ ಯಾರನ್ನೋ ಇಷ್ಟಪಡ್ತಿದ್ದ ಅಂತ ಇವ್ರಿಗೆ ಆಮೇಲೆ ಗೊತ್ತಾಯ್ತಂತೆ ಗುರುಜಿ. ಅವ್ರು ಕೇಳ್ತಿದಾರೆ, ಗುರುಜಿ ನಮ್ಗೆ ಮುಂದೆ ಏನ್ ದಿಕ್ಕು? ನಾವು ಜ್ಯೋತಿಷರ ಹತ್ರ ಕೇಳಿದ್ರೆ ಪುತ್ರ ಶೋಕ ಇದೆ, ಹಾಗಾಗಿ 20 ವಯಸ್ಸಿಗೆ ಕಾಲಿಡ್ತಿದ್ದಂಗೆ ನಿಮ್ ಮನೇಲಿ 2 ಗಂಡ್ಮಕ್ಳು ಹೀಗ್ ತೀರ್ ಹೋಗಿದ್ದಾರೆ ಅಂತ. ಅವರ ಯಜಮಾನ್ರ ಮನೆ ಕಡೆ 5 ಜನ ಅಣ್ಣ ತಮ್ಮಂದಿರಂತೆ, ಯಾರಿಗೂ ಕೂಡ ಗಂಡ್ಮಕ್ಳಿಲ್ಲ. ಹಾಗಾಗಿ ಅವ್ರೇನಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ರ ಗುರುಜಿ? ನಮ್ಗಿವಾಗ ಹೆಣ್ಣು ಅಥವಾ ಗಂಡ್ಮಗುನ ದತ್ತು ತಗೋಬೇಕು ಅಂದ್ರೂ ಭಯ ಆಗ್ತಿದೆ, ಎಲ್ಲ ಅವರು ಕೂಡ ಸತ್ ಹೋಗ್ಬಿಡ್ತಾರೋ ಅಂತ ಕೇಳ್ತಾರೆ. ಮುಂದೆ ನಮ್ಮ ಶಾಸ್ತ್ರವನ್ನ ಯಾರು ಮಾಡ್ತಾರೆ ನಾವು ಸತ್ ಮೇಲೆ ಅಂತ ಅವ್ರಿಗೊಂಥರ ಚಿಂತೆ ಆಗಿದೆಯಂತೆ. ಜಾನಕಮ್ಮ, ರಾಮಚಂದ್ರನಿಗೆ ಕಷ್ಟ ಅಂತ ಹೇಳಿ ಜಾನಕಿ ಹೋದ್ಲಂತೆ. ಜಗನ್ಮಾತೆ ಜಾನಕಿ, ಸೀತಾಮ್ಮನವರೇ ಜಾನಕಿ ಅಂತಲೇ ಅವಳ ಹೆಸರು. ರಾಮಚಂದ್ರನ ಜೊತೆನೇ ಹೋದ್ಲಂತೆ ಕಷ್ಟವನ್ನೆಲ್ಲ ಸಹಿಸ್ಕೊಂಡು. ಹಾಗೆ ನಿಮ್ಮ ಯಜಮಾನ್ರ ಜೊತೆ ಸಹಿಸ್ಕೊಂಡು ಕಷ್ಟ ಅಂದರೆ ನಿಮ್ಮ ಯಜಮಾನ್ರ ಕರ್ಮ ಇದ್ದಾಗ, ನೀವು ಕಟ್ಕೊಂಡಾಗ ಲವ್ ಮ್ಯಾರೇಜ್ ಮಾಡಿಕೊಂಡು ಈ ರೀತಿ ಅನುಭವಿಸ್ಲೇಬೇಕು. ಅದರಲ್ಲಿ ಏನಾಗಿದೆ, 2 ಗಂಡು ಮಕ್ಕಳು ಸತ್ತಿದ್ದಕ್ಕೆ ನಾನು ಏನು ಹೇಳ್ತೀನಿ, ನಿಮ್ಮ ಮನೆ ಹೋಗಿದ್ದು ಬಾಗಿಲೇ ಸರಿ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಪೂರ್ವದ ಬಾಗಿಲಲ್ಲಿದ್ದಾಗ ವಾಯುಮೂಲಲ್ಲಿ ಯಾವನಾದ್ರೂ ಸಂಪಿದ್ರೆ ಈ ರೀತಿ ಹೋಗ್ತಾರೆ. ನಾನು ಏನು ಹೇಳಿದ್ದೀನಿ, ಅಪಮೃತ್ಯುಗಳು ನಮಗೆ ಗೊತ್ತಿಲ್ಲದೆ ನೇಣು ಹಾಕೊಳ್ಳೋದು, ಅಥವಾ ಹಾರ್ಟ್ ಅಟ್ಯಾಕ್ ಬಂದು ದಿಢೀರಂತ ಸತ್ತು ಹೋಗೋದು, ಗಂಡು ಮಕ್ಕಳು ಆಕ್ಸಿಡೆಂಟಲ್ಲಿ ಸತ್ತು ಹೋಗೋದು. ನಿಮ್ಮಲ್ಲಿ ನೋಡಿ ಸಂಪು ಇದೆ ವಾಯುಮೂಲಲ್ಲಿ, ಈ ಕಡೆ ನೀರಿಗೆ ಹಾಕಕ್ಕೆ ಬಾವಿನೂ ಇದೆ. ಎರಡೂ ಇದ್ದಾಗ ನಿಮ್ಮ ಮನೆಗೆ ಆಗಿರತಕ್ಕಂಥ ಪರಿಸ್ಥಿತಿ ಏನು? ನೀವು ಆಮೇಲೆ ಪತ್ರವನ್ನು ನೋಡ್ತಾ ಇರತಕ್ಕಂಥವ್ರು, ಅಯ್ಯೋ ಪತ್ರದಲ್ಲಿ ಮಾತಾಡಿಲ್ವಲ್ಲ ನೇರಾಗಿ ಅನ್ಕೋಬೇಡಿ. ನೀವು ಆಮೇಲೆ ಫೋನ್ ಕರೆ ಮಾಡಿ ಕೇಳಿದಾಗ ಗೊತ್ತಾಗುತ್ತೆ ಬಾವಿನೂ ಇತ್ತು, ಈ ಕಡೆ ಸಂಪು ನೀರು ಇತ್ತು. ಆದರೆ ಇಂತಹ ಮನೆಗೆ ಗ್ರಹ ಇಲ್ಲದೆ ಇದ್ದಾಗ, ಇಂಥ ಮನೆಗೆ ಹೋದಾಗ ಅಪಮೃತ್ಯುಗಳು ಗ್ಯಾರಂಟಿ. ಅದರಲ್ಲಿ ಏನು ಹೇಳ್ತೀವಿ, ಯಾವತ್ತು 2ನೇ ಮಕ್ಕಳಿಗೆ ತಾಯಿನ ಮುಖಾಂತರ ಬರ್ತಕ್ಕಂಥ ದೋಷಗಳು ಹೆಚ್ಚು. ನೋಡಿ, ನಿಮ್ಮ ಮಗ ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡ್ರಿ ಅಂದ ತಕ್ಷಣಕ್ಕೆ ಅವನಿಗೂ ಲವ್ವಿಂದನೇ ಸತ್ತ, ಅರ್ಥ ಆಯ್ತಾ? ಅದಕ್ಕೆ ತಾಯಿ ಚಂದ್ರನಿಗೆ ಆಗಿರ್ತಕ್ಕಂಥ ದೋಷಗಳು ಕೊನೆಯ ಮಗನಿಗೆ. ಪಿಂಡಾಂತರನೂ ಮಾಡೋಕ್ಕೆ ಹಾಗೇನೆ. ನೀವು ಮುಂದಕ್ಕೇನು ಅಂದರೆ, ಆಗೋಗಿರೋ ಅನಾಹುತ ನೆನೆಸ್ಕೊಳ್ಳೋಕ್ಕಿಂತ ಸ್ಥಾನ ಪಲಟನ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಭೂಸ್ಪರ್ಶವಿಲ್ಲದೆ ಇರತಕ್ಕಂಥ ಸ್ಥಳ. ಅಂದರೆ ಸಾಧಾರಣವಾಗಿ ನೀವು ದೊಡ್ಡ ಮನೆನೋ ಚಿಕ್ಕ ಮನೆನೋ ಏನು ಮನೆನೋ ನಿಮ್ಮ ಯಥಾಶಕ್ತಿ ಹೋದ್ರೂ ಮಾಡಿ ಮೇಲೆ ಇರೋ ಮನೆಗೆ ಹೋಗಿ. ಅಂದರೆ ಕೆಳಗಡೆ ಇರೋ ಮನೆ ಬೇಡವೇ ಬೇಡ. ಯಾಕೆಂದರೆ ಭೂಸ್ಪರ್ಶದಲ್ಲಿ ಅಕಸ್ಮಾತ್ ಇದ್ದರೆ ಅಡಿಗೆ ಉಪಚಾರಗಳಿರಲಿ, ಮೇಲ್ಗಡೆ ಮಲ್ಕೊಂಡಾಗ ರಾತ್ರಿ ಮೇಲ್ಗಡೆ ಹೋಗ್ತಕ್ಕಂಥ ಅವಕಾಶ. ಅಂಥ ಒಂದು ಮನೆಯನ್ನು ನೀವು ಸ್ವಂತದ್ದೋ ಅಥವಾ ಬಾಡಿಗೆದೋ ನಿಮ್ಮ ಜಾಗಕ್ಕೆ ಹೊಟ್ಟೋಗ್ತಕ್ಕಂಥ ಅವಕಾಶ ಸ್ಥಾನಪಲ್ಟನ ಮಾಡ್ಕೊಳ್ಳಿ. ಒಂದು. ಎರಡನೇದು, ನೀವು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಪೂರ್ವದ ಗೇಟು, ಪೂರ್ವದ್ದೇ ಬಾಗಿಲು. ಅಂದರೆ ನೀವು ಏನು ಮೇಯ್ನ್ ಗೇಟ್ ಇರುತ್ತೆ ಅದು ಕೆಲವೊಮ್ಮೆ ಏನು ಮಾಡ್ತೀವಿ, ಉತ್ತರದ ಗೇಟು ಪೂರ್ವದ ಬಾಗಿಲು, ಅಥವಾ ಪೂರ್ವದ ಗೇಟು ಉತ್ತರದ ಬಾಗಿಲು, ಆ ಥರ ಇರುತ್ತೆ. ನಿಮಗೆ ಪೂರ್ವದ್ದೇ ಗೇಟ್ ಇರಬೇಕು, ಪೂರ್ವದ್ದೇ ಬಾಗಿಲಿರಬೇಕು. ಇಂಥ ಒಂದು ಮನೆಗೆ ವ್ಯವಸ್ಥಿತವಾಗಿ ಅಕಸ್ಮಾತ್ ಆದ ಪಕ್ಷದಲ್ಲಿ ಹೋಗಿ ಆ ಮನೆಯಲ್ಲಿ ದತ್ತು ತಗೊಳ್ಳಿ. ಖಂಡಿತವಾಗ್ಲೂ ಗಂಡು ಮಗು ಆದರೂ ಸರಿ, ಹೆಣ್ಮಗು ಆದರೂ ಸರಿ ದತ್ತು ತಗೋಬೋದು. ಯಾಕೆಂದರೆ ಮುಂದಿನ ಕಾರ್ಯ ಮಾಡಬೇಕು, ಅಥವಾ ನೀವು ಮಾಡಿರ್ತಕ್ಕಂಥ ಆಸ್ತಿನೋ ಅಥವಾ ಯಾವುದೇ ಕಾರಣಕ್ಕೂ ಮುಂದೆ ಯಾರು ಅನುಭವಿಸೋದು ಅನ್ನೋದು ರೀತಿ ಇದ್ದ ಪಕ್ಷದಲ್ಲಿ ಈ ರೀತಿ ಇದೆ. ಸ್ವಂತದಲ್ಲಿ ಯಾವ ಕಾರಣಕ್ಕೂ ನಿಮಗೆ ಮಾಟ ಮಂತ್ರ ಮಾಡಿಸಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ, ನೀವು ಕೇಳ್ತಿರ್ತಕ್ಕಂಥ ಪ್ರಶ್ನಾ ಸಮಯದ ಪ್ರಕಾರವಾಗಿ, ನಿಮ್ಮ ಇರ್ತಕ್ಕಂಥ ಹೋರೆ ಪ್ರಕಾರವಾಗಿ ಈಗ ಕೇಳ್ತಿರೋ ಪ್ರಶ್ನೆಗಳೇ ಖಂಡಿತವಾಗ್ಲೂ ಈ ರೀತಿ ಮಾಟ ಮಂತ್ರ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಆ ರೀತಿ ಏನಾದರೂ ಗಂಡನ ಕಡೆ ಮಾಡಿಸೋ ಹಾಗಿದ್ದಿದ್ರೆ ನಿಮ್ಮಲ್ಲಿ ಮಕ್ಕಳಂದರೆ ಮೊದಲೇ ಫಸ್ಟೇ ಯಜಮಾನ್ರೇ ಹೋಗಬೇಕಾಗಿತ್ತು. ಮಾಟ ಮಂತ್ರದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ಯಜಮಾನ್ರು ಬದುಕಿದ್ದಾಗ ಮನೆ ಯಜಮಾನನಿಗೆ ತೊಂದರೆ ಬರುತ್ತೆ ಹೊರತು ಮಕ್ಕಳಿಗೆ ಬರಲ್ಲ. ಫಸ್ಟು ಒಂದು ತಲೆಮಾರು ಹೋಗುತ್ತೆ, ಆಮೇಲೆ ನೆಕ್ಸ್ಟ್ ತಲೆಮಾರು. ಮಾಟ ಮಂತ್ರನೇ ಹಾಗೆ. ಏನು ಅಂದರೆ ಮಾಡಿದ ವಾಮಾಚಾರ ಫಸ್ಟು ಪ್ರಥಮ ಯಾರಿಗೆ ಜ್ಯೇಷ್ಠರಾಗಿರ್ತಾರೋ ಅವ್ರಿಗೆ ಫಸ್ಟ್ ಹೊಡೆಯುತ್ತೆ, ಆಮೇಲೆ ಶ್ರೇಷ್ಠವಾಗಿ ನೆಕ್ಸ್ಟ್ ಇರತಕ್ಕಂಥವ್ರು ಹೊಡೆಯುತ್ತೆ. ಅದೇ ಫಸ್ಟ್ ಜನ್ರೇಷನ್ ಆರ್ಡ್ರಾಗಿ ಬರೆಯುತ್ತೆ, ಅದನ್ನು ದಾಟ್ ಬರಲ್ಲ. ಅದಕ್ಕೆ ದಯವಿಟ್ಟು ಏನು ಹೇಳ್ತಾ ಇದ್ದೀನಿ, 2 ಮಕ್ಕಳಿಗೂ ಹೋಗೋದ್ರಿಂದ ಮೇಲ್ ಜನ್ರೇಷನ್ ನಿಮ್ಮಿಬ್ಬರಿಗೂ ತೊಂದರೆಗಳು ಮಾಡದೆ ಅದು ಮಕ್ಕಳು ತೊಗೊಂಡ್ರಿಂದ ಮಾಟ ಮಂತ್ರ ಅಲ್ಲ, ನೀವಿರ್ತಕ್ಕಂಥ ವಾಸ್ತುದೋಷ, ಅದ್ರ ಜೊತೆಗೆ ಗ್ರಹ ಬಲ. ನೋಡಿ, ನಿಮ್ಮಿಬ್ಬರು ಮಕ್ಕಳಿಗೂ ರಾಹು ಬೃಹಸ್ಪತಿ, ಎಷ್ಟೋ ಜನಕ್ಕೆ ವೀಕ್ಷಕರಿಗೆ ನಾನು ಕಾರ್ಯಕ್ರಮದಲ್ಲಿ ಹೇಳಿದಾಗ ರಾಹು ಬೃಹಸ್ಪತಿ ಮಾಡಿಸ್ಕೊಳ್ಳಿ, ಸ್ಥಾನಪಲ್ಟ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ, ಕೇಳಲ್ಲ. ನೋಡಿ, ಈಗ ಆದಮೇಲೆ ತೊಂದರೆಗಳನ್ನು ಅನುಭವಿಸ್ತೀರಾ. ಅದರಿಂದ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ, ಸಂತೋಷ. ನನಗೇನು ಅಂದರೆ ಯಾವ ಕಾಲಕ್ಕೂ ಈ ರೀತಿ ಆಗೋಗಿದೆಯಲ್ಲ ಅಂತ ಹಾಗೇ ಇದ್ಬಿಡ್ಬೇಕು ಅಂತಲ್ಲ. ನೀವು ನಾಳೆ ದಿವಸ ಮಕ್ಕಳ ಜೊತೆಗೆ ಬೇಕು, ನಮಗೆ ಇಬ್ಬರಿಗೂ ಸಹಪಾಠಿಗಳಿಗೆ ಮುಂದಿನ ಜೀವನ ಯಾರಾದರೂ ಬೇಕು ಅಂತ ನಿಜವಾಗ್ಲೂ ಅನ್ಸ್ಕೊಂಡ್ರೆ, ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಯಾವುದೇ ಆಗಲೂ ದತ್ತು ತೊಗೊಳ್ಳಿ. ಎಷ್ಟೇ ದತ್ತು ತೊಗೊಂಡ್ರು ನಿಮಗೇನು ಗೊತ್ತಾ, ಪ್ರಯೋಜನವಿಲ್ಲ.
ಖಂಡಿತ ತಗೊಳಕ್ಕೆ ಹೋಗಬೇಡಿ ಅಂತ ನನ್ನ ಸಜೆಷನ್. ಆದರೆ ನಿಮ್ಮ ಹಣೆ ಬರಕ್ಕೆ ಯಾರೋ ಜೊತೆ ಬೇಕು, ಸಂಗಾತಿ ಬೇಕು, ಸಾಡೆ ಸಾತ್ ಅಂತಕ್ಕಂಥ ಶನಿಗೆ ಹೇಗೆ ಬಿಡದೇ ಇರ್ತಾನೋ ಹಾಗೆ ನಿಮ್ಮಲ್ಲಿ ಕಾಡ್ತಾ ಇರತಕ್ಕಂಥ ಶನಿ ಇನ್ನೂ ಇರೋದ್ರಿಂದ ದಯವಿಟ್ಟು ತಗೋಬೇಡಿ. ಯಾಕೆಂದರೆ ತೊಗೊಂಡಾಗ ಏನಾಗುತ್ತೆ, ನೀವು ತಗೊಳ್ಳೋ ಪುಣ್ಯಕ್ಕೆ ಒಂದು ಮಗು ತೊಗೊಂಡ್ರೆ ಅಂತ ಇಟ್ಕೊಳ್ಳಿ, ಸಡನ್ನಾಗಿ ಆ ಮಗು ಯಾರೋ ಬಿಟ್ಬಿಟ್ಟೋಗಿರ್ತಾನ ಹತ್ರ ಅಂತ ತಿರುಗಿ ವಾಪಸ್ ಬಂದ್ಬಿಡುತ್ತೆ. ಅಂದರೆ ಅವ್ರ ತಂದೆ ತಾಯಿ ವಾಪಸ್ ಬಂದ್ಬಿಡ್ತಾರೆ, ನಿಮ್ಮ ಮಕ್ಕಳು ವಾಪಸ್ ಕೇಳ್ಬೋದು. ಇಂಥ ಪರಿಸ್ಥಿತಿ ಅಂದರೆ ನಿಮಗೆ ಗೊತ್ತಿಲ್ಲದೆ ದಿಢೀರಂತ ಈ ಥರ ಪರಿಸ್ಥಿತಿ ನಿಮಗೆ ಉದ್ವೇಗ ಅಥವಾ ಉದ್ಭವಿಸುತ್ತೆ. ಅದಕ್ಕೆ ದಯವಿಟ್ಟು ನೀವುಗಳು ಏನು ಮಾಡಿದರೆ ಗಂಡ ಹೆಂಡತಿ ಆರಾಮಾಗಿರಿ. ಯಾರ್ದಾದ್ರೂ ನಿಮ್ಮ ನೆಂಟರಾಗಿರ್ತಕ್ಕಂಥ ಮಕ್ಕಳನ್ನ ನೋಡ್ಕೊಳ್ಳಿ. ಯಾವ್ದಾರು ಅನಾಥ ಮಕ್ಕಳಿಗೆ ಅಂದರೆ ಹೋಗಿದಾಗ ಯಾವತ್ತಾದರೂ ಹಣ್ಣು ಹಂಪಲ ಹಂಚಿ ಸಂತೋಷ ಪಡ್ಕೊಳ್ಳಿ. ನೀವಿಬ್ಬರು ಸುಖವಾಗಿರಿ, ಈ ರೀತಿ ಜೀವನ ನಡೆಸಿ. ಇನ್ನು ಮುಂದೆ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹಾರೈಸ್ತೀವಿ.